ಹಾಯ್ ಗೈಸ್, ನೀವು ನೋಡ್ತಾ ಸಿದ್ದು ಲಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನೀವು ರೂಬಿಕ್ ಕ್ಯೂಬ್ ಸಾಲ್ವ್ ಮಾಡೋದು ಸೆಕೆಂಡ್ ಪಾರ್ಟಿಗೆ ಬಂದಿರ. ಬೇಸಿಕ್ಸ್ ನಾನು ಫಸ್ಟ್ ಪಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೆಕೆಂಡ್ ಪಾರ್ಟ್ ಏನೇನು ಅಂದರೆ, ಈಗ ನೀವು ಫಸ್ಟು ವೈಟ್ನ ಕ್ರಾಸಾಗಿ ಸಾಲ್ವ್ ಮಾಡಬೇಕು. ಅದೇ ಫಸ್ಟ್ ಪಾರ್ಟ್ನ ವಿಡಿಯೋ. ಸೊ ಗೈಸ್, ಮೊದಲು ನೀವು ಯಾವಾಗಲೂ ಎಲ್ಲೋನ ಫಸ್ಟ್ ಮೇಲ್ಗಡೆ ಇಟ್ಕೋಬೇಕು, ವೈಟ್ನ ಯಾವಾಗಲೂ ಕೆಳಗಡೆ ಇಟ್ಕೋಬೇಕು. ಇದೇ ರೂಬಿಕ್ ಕ್ಯೂಬ್ನ ಪೊಸಿಷನ್ನು. ಗೈಸ್, ಇವಾಗೆಲ್ಲ ಫಸ್ಟು ಈ ಎಲ್ಲೋ ಇದೆಯಲ್ಲ, ಎಲ್ಲೋ ಅಕ್ಕಪಕ್ಕ ಏನು 4 ಬಾಕ್ಸಸ್ ಇದೆ ಅಲ್ಲಿ ನೀವು ವೈಟ್ ಕಲರ್ನ ಕೂರಿಸ್ಬೇಕು. ಬರೀ ಎಡ್ಜಸ್ಸಲ್ಲಿ ಮಾತ್ರ ಹುಡುಕಿ ಸೈಡಲ್ಲಿ ನೋಡಿ, ಇಲ್ಲೊಂದಿದೆ, ಇದು ನಾನು ಇಲ್ಲಿ ಹಾಕಬೇಕು. ಈಗ ನೋಡಿ ಫ್ರೆಂಡ್ಸ್, ಸಿಂಪಲ್ಗೆ ಹಿಂಗೆ ತಿರುಗಿಸಿದ್ರೆ ಇಲ್ಲೇ ಒಂದು ಕೂತ್ಕೊಳ್ಳುತ್ತೆ. ಗೈಸ್, ಹಂಗೆ ಸಿಂಪಲ್ಗೆ ಕೂರಿಸೋದು ಅಷ್ಟೇ ಫ್ರೆಂಡ್ಸ್. ಇದು ಈಗ ಇಲ್ಲೊಂದಿದೆ ಫ್ರೆಂಡ್ಸ್, ಈಗ ಇಲ್ಲಿ ಕೂರಿಸ್ಬೇಕು. ಎಲ್ಲೋ ಇದೆಯಲ್ವಾ, ಇಲ್ಲಿ ಇನ್ನೂ 3 ಜಾಗದಲ್ಲಿ ಕೂರಿಸ್ಬೇಕು. ಈಗ ಸುಮ್ಮನೆ ಹಂಗೆ ಒಂದು ಮೇಲೆ ತಳ್ಳಿ. ಗೈಸ್, ತಿರ್ಗಾ ಇಲ್ಲೊಂದಿದೆ, ಇದನ್ನು ಇಲ್ಲಿ ಹಾಕಬೇಕು. ಅದಕ್ಕೆ ನೀವು ಅದನ್ನು ಎಲ್ಲಿ ಕೂರಿಸ್ಬೇಕು ಆ ಪಾಯಿಂಟಿಗೆ ತಗೊಬನ್ನಿ. ಈ ಕಡೆ ಇದೆ, ಈ ಕಡೆ ತಿರುಗಿಸ್ಕೋಬೇಕು. ಮೊದಲು ನಿಮಗೆ ಒಂದು ಕಲರ್ ಪೂರ್ತಿ ಮಾಡೋದು ಮಿನಿಮಮ್ ಗೊತ್ತಿರಬೇಕು. ನೋಡಿ ಗೈಸ್, ಇವಾಗ ಇದನ್ನು ಇಲ್ಲಿ ಹಾಕಬೇಕು. ಈ ಪೊಸಿಷನ್ ಹತ್ರ ತಗೊಬಂದು ಈಗ ಈ ಕಡೆ ರೊಟೇಟ್ ಮಾಡಿ, ಈ ಪೊಸಿಷನಲ್ಲಿ ನಾವು ಇದನ್ನು ಕೂರಿಸ್ಬೇಕು. ಅದಕ್ಕೆ ಈಗ ಇದನ್ನು ಈ ಥರ ರೊಟೇಟ್ ಮಾಡಿ, ಆಗ ಇದು ಲೆಫ್ಟ್ ಸೈಡ್ ಬರುತ್ತೆ. ಆಗ ನೋಡಿ, ಇಲ್ಲೂ ಖಾಲಿ ಇದೆ, ಇಲ್ಲೂ ಖಾಲಿ ಇದೆ. ಈಗ ಎರಡು ಬೇಕಾದ್ರೆ ಹಾಕ್ಬೋದು, ಎರಡು ಕಡೆ ಬೇಕಾದ್ರೆ ಒಂದೇ ಒಂದು ಕಲರ್ನ. ಈಗ ಸುಮ್ಮನೆ ಮೇಲ್ಗಡೆ ಅಪ್ ಮಾಡಿದ್ರೆ 3 ಹಾಗೆ ಸುಮ್ಮನೆ ಬಂದು ಕುತ್ಕೊಬಿಡುತ್ತೆ. ಇನ್ನೊಂದು ಕಲರ್ ಹುಡುಕಿ ಫ್ರೆಂಡ್ಸ್. ಈಗ ಇಲ್ಲೊಂದಿದೆ, ಇದನ್ನು ಎಲ್ಲಿ ಕೂರಿಸ್ಬೇಕು ಆ ಪಾಯಿಂಟ್ ಕೆಳಗಡೆ ತಗೊಬರ್ಬೇಕು. ಈಗ ಇಲ್ಲಿದೆ, ಈ ಕಡೆಗೆ ತಗೊಬನ್ನಿ. ಗೈಸ್ ನೋಡಿ, ಇವಾಗ ಇಲ್ಲಿ ಕೂರಿಸ್ಬೇಕು, ಇಲ್ಲಿ ಕೆಳಗಡೆ ತಗೊಬಂದಿದ್ದೀನಿ. ಎಲ್ಲಿ ಕೂರಿಸ್ಬೇಕು ಆ ಕೆಳಗಡೆ ತಗೊಬಂದ್ಬಿಟ್ಟು ಇದನ್ನು ಈ ಥರ ರೊಟೇಟ್ ಮಾಡಿ ಮೇಲ್ಗಡೆ. ಈಗ ಇಲ್ಲಿ ಬಂದು ಕುತ್ಕೋತು ಆಯಿತಾ. ಈ ಕಡೆ ಎಲ್ಲ ಈ ಕಡೆ ಬಂದು ಕುತ್ಕೊಳ್ಳುತ್ತೆ. ನೀವು ಹೆಂಗೆ ರೊಟೇಟ್ ಮಾಡ್ತಾರೋ ಹಂಗೆ. ಇವಾಗ ಇದನ್ನು ಹಂಗೆ ಇಟ್ಕೊಳ್ಳಿ, ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಇಷ್ಟೇ ಗೈಸ್. ಇದನ್ನು ಇಲ್ಲಿದ್ದಿತ್ತು, ಇಲ್ಲಿ ಕೂರಿಸ್ಬೇಕಾಗಿತ್ತು, ಅದ್ರ ಕೆಳಗಡೆ ತಗೊಬಂದಿದ್ದೀವಲ್ವಾ, ಇದನ್ನು ಇವಾಗ ಈ ಥರ ತಿರುಗಿಸಿ ಮೇಲ್ಗಡೆ. ಈಗ ಈ ಥರ ಇಂಟರ್ಫೇಸ್ ಮಾಡಿ. ಇಲ್ಲಿದ್ದಿತ್ತು ಇಲ್ಲೋಯ್ತು. ಇವಾಗ ಸುಮ್ಮನೆ ಮೇಲೆ ಹತ್ರ 4 ಕುತ್ಕೊತು. ಇಷ್ಟೇ ಗೈಸ್. ಈ ಥರ ಕುತ್ಕೊಂಡು ವೈಟ್ ಕ್ರಾಸ್ ಆದಮೇಲೆ ಇವಾಗ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಕ್ರಾಸು ಇವಾಗ ವೈಟ್ನ ಸಾಲ್ವ್ ಮಾಡಬೇಕಲ್ವಾ. ಅದಕ್ಕೆ ಈಗ ಕರೆಕ್ಟಾಗಿ 4 ವೈಟ್ ಎಲ್ಲೋ ಎಡ್ಜಸ್ಸಲ್ಲೂ 4 ಪಾಯಿಂಟ್ ಕೂತಿದೆ. ಈಗ ಮ್ಯಾಚಿಂಗ್ ಕಲರ್ಸ್ ಹುಡುಕಿ. ಈಗ ವೈಟ್ ಮೇಲ್ಗಡೆ ಹಂಗಿಲ್ಲ, ಅದನ್ನು ನೋಡಬೇಡಿ. ಈ ವೈಟ್ ಕೆಳಗಡೆ ಯಾವುದಿದೆ, ಬರೀ ಇಷ್ಟು ಮಧ್ಯದ ಕಲರ್ಸ್ ಮಾತ್ರ ಎಡ್ಜಸ್ಟ್ ನೋಡಬೇಕು. ವೈಟ್ ಕೆಳಗಡೆ ಯಾವುದಿದೆ ಅದನ್ನ ಸೆಂಟರ್ ಪಾಯಿಂಟ್ ಇತ್ತು ಮ್ಯಾಚಿಂಗ್ ಕಲರ್ ತಂದ್ಬಿಟ್ಟು ಡಬಲ್ ಸರಿ ರೊಟೇಟ್ ಮಾಡಬೇಕು. ಈಗ ವೈಟ್ ಕೆಳಗಡೆ ಬ್ಲೂ ಇದೆ, ಬ್ಲೂನ ಮ್ಯಾಚಿಂಗ್ ಪಾಯಿಂಟ್ ತಗೊಬನ್ನಿ, ಅಲ್ಲೇ ಇದೆ. ಸೊ ಅದಕ್ಕೆ ಡಬಲ್ ರೊಟೇಟ್ ಮಾಡಿ ಅಷ್ಟೇ ಗೈಸ್. ಇವಾಗ ತಿರ್ಗಾ ವೈಟ್ ಕೆಳಗಡೆ ಗ್ರೀನ್ ಇದೆ, ಗ್ರೀನು ಮತ್ತು ಗ್ರೀನು, ಇದು ಗ್ರೀನು ಇದೇ ಥರ ಮ್ಯಾಚ್ ಆಗಬೇಕು. ಆ ಕಡೆ ತಗೋಗಿ ನೋಡಿ, ಇದು ಗ್ರೀನ್ ಮ್ಯಾಚ್ ಆಯಿತಾ. ಡಬಲ್ ರೊಟೇಟ್ ಮಾಡಿ 1 2. ತಿರ್ಗಿ ಇನ್ಯಾವುದು ವೈಟ್ ಕೆಳಗಡೆ ರೆಡ್ ಇದೆ, ರೆಡ್ಡು ಸೆಂಟರ್ ಪಾಯಿಂಟ್ ತಗೊಬನ್ನಿ. ರೆಡ್ ಮ್ಯಾಚ್ ಆಯಿತಾ. ಡಬಲ್ ರೊಟೇಟ್ ಮಾಡಿ. ತಿರ್ಗಾ ಇನ್ನೊಂದು ಕಲರ್ ಯಾರಿದೆ, ಆರೆಂಜ್ ಇದೆ, ಆರೆಂಜು ಮ್ಯಾಚಿಂಗ್ ಪಾಯಿಂಟ್ ತಗೊಬನ್ನಿ. ಡಬಲ್ ರೊಟೇಟ್ ಮಾಡಿ ಗೈಸ್. ಇವಾಗ ಆರಾಮಾಗಿ ಪ್ಲಸ್ ಪಾಯಿಂಟು ಕರೆಕ್ಟಾಗಿ ಮಿಡಲ್ ಲೇಯರ್ಸು ಕರೆಕ್ಟಾಗಿ ಮ್ಯಾಚ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಇದಾದಮೇಲೆ ಈ 4 ಎಡ್ಜಸ್ಸು ಕೂರಿಸಿದ್ರೆ ನಮ್ಮದು ಫಸ್ಟು ಏಮ್ ಕಂಪ್ಲೀಟ್ ಆಗುತ್ತೆ. ಅದೇ ಈ ಪಾರ್ಟಿನ ವಿಡಿಯೋ ಗೈಸ್. ಇವಾಗ ನೀವು ಮಾಮೂಲಿ ಹೆಂಗೆ ಉಲ್ಟಾ ಇತ್ತು ಹಿಂಗೆ ಮಡಿಕೋಬೇಕು. ಎಲ್ಲೋ ಮೇಲಿರಬೇಕು, ವೈಟ್ ಕೆಳಗಿರಬೇಕು. ಇವಾಗ ನೀವು ಇಲ್ಲಿ ಮೇಲ್ಗಡೆ ಲೇಯರ್ ಮಾತ್ರ, ಈ ಕಡೆ ಸೈಡ್ ಎಡ್ಜಸ್ಸಲ್ಲಿ ಮಾತ್ರ ಇರೋ ಕಲರ್ಸ್, ವೈಟ್ ಕಲರ್ಸ್ ಮಾತ್ರ ಹುಡುಕಬೇಕು ಗೈಸ್. ಇಲ್ಲಿ ಮೇಲಿದೆ, ಕೆಳಗಿದೆ, ತಿರ್ಗಾ ಕೆಳಗಿದೆ, ಮೇಲಿದೆ. ಇವಾಗ ಮೇಲೆ ಇಲ್ಲೊಂದಿದೆ, ಮೇಲೆ ಇದನ್ನು ಹಿಂಗೆ ಮಾಮೂಲಿ ನಿಮ್ಮ ಇಂಟರ್ಫೇಸಲ್ಲಿ ತಿರುಗಿಸಿ. ಇವಾಗ ನೀವೇನು ಮಾಡಬೇಕು ಅಂದರೆ, ವೈಟ್ ಕಲರ್ಸ್ ಇರೋದು ಎಡ್ಜಸ್ಸಲ್ಲಿ ಮಾತ್ರ ಹುಡುಕಬೇಕು. ಈ ಥರ ಇವಾಗ ಇಲ್ಲೊಂದು ಸಿಕ್ಕಿದೆ ವೈಟ್ ಕಲರು. ಈಗ ವೈಟ್ ಪಕ್ಕ ಯಾವುದಿದೆ ಇವೆರಡು ನೋಡಬೇಕು. ಇಲ್ಲಿದ್ದರೆ ವೈಟು, ಇವೆರಡು ಮ್ಯಾಚಿಂಗ್ ಕಲರ್, ಇವೆರಡು ಮ್ಯಾಚಿಂಗ್ ಕಲರ್ ಇರ್ತದೆ. ಈಗ ವೈಟ್ ಪಕ್ಕ ಇದೆ ಗ್ರೀನು ಮತ್ತು ಗ್ರೀನ್ ಕಲರ್ದ ತೊಗೊಂಡೋಗ್ಬೇಕು. ಅದನ್ನು ಅಕಸ್ಮಾತ್ ಇಲ್ಲಿ ರೆಡ್ ಇತ್ತು, ರೆಡ್ ಹತ್ರ ತೊಗೊಂಡೋಗ್ತಿದ್ರಿ. ಈಗ ಗ್ರೀನ್ ಐತೆ, ವೈಟು ಮತ್ತು ಗ್ರೀನು, ಅದಕ್ಕೆ ಗ್ರೀನ್ ಹತ್ರ ತಗೊಬನ್ನಿ. ವೈಟು ಒಂದು ಆ ಕಡೆ ಹೋಗಬೇಕು, ಎಲ್ಲ ಈ ಕಡೆ ಹೋಗಬೇಕು ಅಷ್ಟೇ. ಇಲ್ಲಿ ಬರೋಂಗಿಲ್ಲ. ಹಂಗಿದ್ರೆ ಆಗಲ್ಲ. ಈಗ ಈ ಕಡೆ ವೈಟ್ ಹೋಯ್ತು. ಇವಾಗ ಏನು ಮಾಡ್ತೀರಾ ನೋಡಿ, ಕರೆಕ್ಟಾಗಿ ಇಲ್ಲಿ ಹಾಕ್ಬೇಕು. ಇದೇ ಜಾಗಕ್ಕೆ ಬಂದೈತೆ. ಈಗ
ಅಪ್ ರೊಟೇಟ್ ಡೌನ್. ನೋಡಿ ಗೈಸ್ ಆರಾಮಾಗಿ ಕೂತ್ಕೋತಾ ಕೆಳಗಡೆ ಅಷ್ಟೇ. ಇವಾಗ ನೋಡಿ ಅದು ಮೇಲಿತ್ತು ಅದೇ ಕೆಳಗೆ ಬಂದೈತಿ. ಇವಾಗ ಅದೇ ಥರ ವೈಟ್ ಪಕ್ಕ ಯಾವುದಿದೆ, ಬ್ಲೂ ಇದೆ. ಬ್ಲೂ ಹತ್ರ ತೊಗೊಂಡೋಗಿ ಬ್ಲೂ ಸೆಂಟರ್ ಹತ್ರ ತೊಗೊಂಡೋದ್ರ ಈಗ ತಿರ್ಗಾ ಈ ಕಡೆನೇ ಬಂದಿದೆ. ಅಪ್ ರೊಟೇಟ್ ಡೌನ್, ಅಪ್ ರೊಟೇಟ್ ಡೌನ್. ಇಷ್ಟೇ ಗೈಸ್. ತಿರ್ಗಾ ಈಗ ಮೇಲಿದ್ದಾಗ ಏನು ಮಾಡಬೇಕು, ಮೇಲಿದ್ದಾಗ ಮೊದಲು ಯಾವ ಕಲರು ಯಾವ ಪಾಯಿಂಟ್ ಹತ್ರ ಮ್ಯಾಚ್ ಆಗುತ್ತೆ ಅದನ್ನ ತೊಗೊಬನ್ನಿ. ಕೆಳಗಡೆ ಯಾವ ಪಾಯಿಂಟ್ಗೆ ಹಾಕಬೇಕು, ಕೆಳಗಡೆ ಇಲ್ಲಿ ಹಾಕಬೇಕು ಅಂತ ಅಂದರೆ ಇಲ್ಲಿ ತೊಗೊಬತ್ತಿರಲ್ಲ, ಅದೇ ಥರ ಇಲ್ಲಿ ಹಾಕಬೇಕು. ಈಗ ಅದನ್ನ ಮೇಲೆ ತೊಗೊಬಂದಿರ ಆಯಿತಾ. ಈ ಪಾಯಿಂಟಿಗೆ ತಂದ್ಬಿಟ್ಟು ನೀವು ಇದನ್ನು ನೀವು ಇವಾಗ ತಂದಿದ್ದೀರಲ್ವ ಈ ಪಾಯಿಂಟಿಗೆ ಹಾಕಬೇಕು. ಇಲ್ಲಿದೆ. ಇವಾಗ ನೀವೇನು ಮಾಡ್ತೀರಾ ಅಂತ ಅಂದರೆ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಈ ಕಡೆ ಬತ್ತು, ರೈಟ್ ಸೈಡ್ ಇಲ್ಲಿ ಹಾಕಬೇಕು. ಕರೆಕ್ಟಾಗಿ ಹಿಂಗೆ ರೈಟ್ ಸೈಡೇ ಮಡಿಕೊಳ್ಳಿ. ಇವಾಗ ಅಪ್ ಮಾಡಿ, ಡಬಲ್ ಸತಿ ರೊಟೇಟ್ ಮಾಡಿ, ಡೌನ್ ಮಾಡಿ. ಒಂದು ಈ ಕಡೆ ಕಾರ ಡಬಲ್ ಸತಿ ರೊಟೇಟ್ ಮಾಡಿ, ಇಲ್ಲ ಆ ಕಡೆ ಕಾರ ಡಬಲ್ ಸತಿ ರೊಟೇಟ್ ಮಾಡಿ. ನೋಡಿ ಮೇಲಿದ್ದು ಇಲ್ಲಿ ಬತ್ತು, ಇವಾಗ ಇಲ್ಲಿ ಬಂದೈತೆ. ಇವಾಗ ಆ ಥರ ತಗೊಬನ್ನಿ. ಯಾವುದು ಆರೆಂಜ್ ಇದೆ ಮಿಡಲ್ ಪಾಯಿಂಟ್ ತೊಗೊಬಂದು ಈಗ ಇದನ್ನು ಇಲ್ಲಿ ಹಾಕಬೇಕು. ಅಪ್ ರೊಟೇಟ್ ಡೌನ್ ಗೈಸ್ ಅಷ್ಟೇ. ಅಕಸ್ಮಾತ್ ಏನಾರ ಇಲ್ಲಿ ಈ ಥರ ಇರೋದು ನೋಡಿ ಹಿಂಗೆ ಬಂದ್ಬಿಡ್ತು, ವೈಟು ಗ್ರೀನ್ ಹಿಂಗೆ ಬಂದ್ಬಿಡ್ತು ನೋಡಿ. ಹೆಂಗೋ ಅದೇ ಪೀಸ್ ಹಾಕಬೇಕು, ಅದೇ ಪೀಸ್ಗೆ ತೋರಿಸ್ಕೊಡ್ತೀನಿ ಆಯಿತಾ. ಈಗ ಈ ಪಾಯಿಂಟ್ಗೆ ಹಾಕಬೇಕು, ಈ ಪಾಯಿಂಟಿಗೆ ತೊಗೊಬನ್ನಿ. ಗ್ರೀನು ಮತ್ತು ವೈಟ್ ಇತ್ತು, ಗ್ರೀನ್ ಮಧ್ಯೆ ಸೆಂಟರ್ ಪಾಯಿಂಟ್ ತೊಗೊಬಂದ್ರಿ ಅಷ್ಟೇ. ಈ ಕಡೆ ಇತ್ತು ರೈಟ್ ಮಾಡ್ತಾರೆ ಮಾಮೂಲಿ. ಈ ಕಡೆ ಇದ್ದಾಗ ಅಪ್ ರೊಟೇಟ್ ಡೌನ್, ಈ ಕಡೆನೂ ಅಷ್ಟೇ. ಇದು ಅಪ್ ರೊಟೇಟ್ ಡೌನ್, ಅದು ಈ ಕಡೆ ಅಪ್ಪು ಹಿಂಗೆ ಅಪ್ ಮಾಡಿ ಹಿಂಗೆ ರೊಟೇಟ್ ಮಾಡಿ ಡೌನ್ ಮಾಡ್ತಾಯಿದ್ರಿ. ಇದಂಗಲ್ಲ, ಇದು ಸೇಮ್ ಹಂಗೇ, ಆದರೆ ಈ ಕಡೆ ಅಪ್ ಮಾಡಿ ಈ ಕಡೆ ರೊಟೇಟ್ ಮಾಡ್ತೀರಾ ಅಷ್ಟೇ. ಈಗ ಈ ಪಾಯಿಂಟ್ ಐತಲ್ವಾ, ಹಿಂಗೆ ವೈಟ್ ಈ ಕಡೆ ಫೇಸ್ ಹೋಗಬೇಕು. ಆಗಲೇ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಈ ಕಡೆ ಹೋಗ್ಬೇಕು, ಇಲ್ಲ ಒಂದು ಈ ಕಡೆ ಹೋಗಬೇಕು. ಇವಾಗ ಅಪ್ ರೊಟೇಟ್ ಡೌನ್ ನೋಡಿ ಗೈಸ್ ಇಷ್ಟೇ. ಈಗ ಒಂದು ಅರ್ಧ ಟೀ ಇಲ್ಲ ಪೂರ್ತಿ ಟೀ ಬಂದಿರುತ್ತೆ, ಪೂರ್ತಿ ಟೀ ಇಲ್ಲ ಅರ್ಧ ಟೀ. ಕರೆಕ್ಟಾಗಿ ಫಸ್ಟ್ ಲೇಯರ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇಷ್ಟೇ ಗೈಸ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟಿಗೆ ಬಂದಾಗ ತಿಳಿಸ್ಕೊಡ್ತೀನಿ.